ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಹೇಳ್ತಾ ಇರೋದು ಅವಲಕ್ಕಿಯಿಂದ ಮಾಡೋ ಅಂಥ ಎಷ್ಟೋ ಪದಾರ್ಥಗಳು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತುಂಬ ರೆಸಿಪೀಸ್ ಇದೆ ಅವಲಕ್ಕಿಯಿಂದ. ಎಷ್ಟೊಂದು ಜನಕ್ಕೆ ವಿಧ ವಿಧವಾದ ಅವಲಕ್ಕಿಯ ರೆಸಿಪೀಸ್ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಲಿಸ್ಟ್ ಮಾಡ್ಕೊಳ್ಳಿ ಯಾವ್ದು ಮಾಡ್ಬೋದು ಅಂತ. ಹೇಗೆ ಮಾಡೋದು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಒನ್, ಮೊದಲನೇದಾಗಿ ಅವಲಕ್ಕಿ ಒಗ್ಗರಣೆ. ಅರಿಶಿನ ಕಲರ್ ಇರುತ್ತೆ ನೋಡಿ, ಯೆಲ್ಲೋ ಕಲರ್, ಅದು ಅವಲಕ್ಕಿ ಒಗ್ಗರಣೆ. ನೆಕ್ಸ್ಟು ಗೊಜ್ಜು ಅವಲಕ್ಕಿ, ಹುಣಸೆಹಣ್ಣ ನೆನೆಸ್ಬಿಟ್ಟು ಮಾಡೋ ಅಂಥದ್ದು ಗೊಜ್ಜು ಅವಲಕ್ಕಿ. ನೆಕ್ಸ್ಟು ನಾನೇ ಕಂಡಿಡ್ಕೊಂಡಿರೋ ಅಂಥ ಪುಡಿ ಅವಲಕ್ಕಿ. ನೆಕ್ಸ್ಟು ಪುಳಿಯೋಗರೆ ಅವಲಕ್ಕಿ, ಇದು ನಾನೇ ಕಂಡಿಡ್ಕೊಂಡಿರೋದು. ಪುಳಿಯೋಗರೆ ಹಾಕಿ ಮಾಡೋ ಅಂಥ ಅವಲಕ್ಕಿ. ನೆಕ್ಸ್ಟು ಅವಲಕ್ಕಿ ಬಿಸಿಬೇಳೆಭಾತು. ಆಮೇಲೆ ಮೊಸರು ಒಗ್ಗರಣೆ ಅವಲಕ್ಕಿ. ಇನ್ಯಾವುದಾದ್ರೂ ಬಿಟ್ಟಿದ್ರೆ ಮಧ್ಯದಲ್ಲಿ ನೆನಪಾದರೆ ಹೇಳ್ತೀನಿ. ಸೊ 6 ವಿಧದಲ್ಲಿ ಅವಲಕ್ಕಿನ ಯೂಸ್ ಮಾಡ್ಬೋದು. ಇದು ಬೇಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಾಕ್ಸಿಗೆ ಹಾಕೋಕ್ಕಂತೂ ತುಂಬ ಈಸಿಯಾಗಿರುತ್ತೆ. ಆಮೇಲೆ ರುಚಿಯಾಗಿರುತ್ತೆ. ಯಾರಿಗೂ ಬೇಜಾರಂತ ಅನ್ಸೋದಿಲ್ಲ ಇದನ್ನು ತಿನ್ನೋದ್ರಿಂದ. ಸೊ ಫಸ್ಟು ಒಗ್ಗರಣೆ ಅವಲಕ್ಕಿಗೆ ನೀವು ಮಾಮೂಲಿ ಒಗ್ಗರಣೆ ಹಾಕೋಕ್ಕೆ ಎಲ್ರಿಗೂ ಪದಾರ್ಥಗಳು ಗೊತ್ತೇ ಇದೆ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಬೇಕಾದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಅಥವಾ ಹಸಿಮೆಣ್ಸಿನ್ಕಾಯೇ ಯೂಸ್ ಮಾಡೋರು ಅದನ್ನೇ ಯೂಸ್ ಮಾಡ್ಬೋದು. ಎಳ್ಳು, ಈ ಅವಲಕ್ಕಿ ಪದಾರ್ಥಕ್ಕೆ ಯಾವುದೇ ವಿಧದಲ್ಲಿ ಮಾಡಿದ್ರೂ ಎಳ್ಳನ್ನ ಹಾಕೋದ್ರಿಂದ ಅದು ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಟೇಸ್ಟ್ ಕೊಡುತ್ತೆ. ಕಡಲೆ ಬೀಜ ಇಸ್ ದ ಮಸ್ಟ್ ಇನ್ ಅವಲಕ್ಕಿ ರೆಸಿಪಿ. ಸೊ ಕಡಲೆ ಬೀಜ, ಒಗ್ಗರಣೆ ಪದಾರ್ಥಗಳನ್ನೆಲ್ಲ ಹಾಕಿ, ಒಣಕೊಬ್ಬರಿ ಬೇಕಾದವರು ಒಣಕೊಬ್ಬರಿನ ಯೂಸ್ ಮಾಡ್ಬೋದು. ಒಂದು ದಿನ ಇಟ್ಕೊಂಡು ತಿನ್ನಬೇಕು ಅಂತ ಅನಿಸಿದ್ರೆ ಒಣಕೊಬ್ಬರಿನ ಹಾಕಿ. ಹಸಿ ಕೊಬ್ಬರಿ ಯಾಕಂದರೆ ವಾಸನೆ ಬಂದುಬಿಡುತ್ತೆ. ಸೊ ಹಸಿ ಕೊಬ್ಬರಿನಲ್ಲಿ ಮಾಡಿ ಇವಾಗಲೇ ನಾವು ಮಾಡ್ಕೊಂಡು ತಿಂತೀವಿ ಅಂದರೆ ಒಣಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ ಸರಿ. ಕೊತ್ತಂಬರಿ ಸೊಪ್ಪು ಮೇಲೆ ಉದುರ್ಸೋಕ್ಕೆ ಕರಿಬೇವಿನ ಸೊಪ್ಪು ಬೇಕೇ ಬೇಕು ರುಚಿಗೆ. ಕಡಲೆ ಬೀಜ ಬೇಕೇ ಬೇಕು, ಐರನ್ ಕಂಟೆಂಟು. ಸೊ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಮತ್ತು ಎಳ್ಳು. ಸೊ ಇದಿಷ್ಟು ಬೇಕು. ಆಮೇಲೆ ಎಲ್ಲ ಪದಾರ್ಥಕ್ಕೂ ರುಚಿಗೆ ಉಪ್ಪು ಬೇಕೇ ಬೇಕು. ಹಸಿಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ ನಿಮ್ಮ ರುಚಿಗೆ ಯಾವುದು ಇಷ್ಟನೋ ಹಾಗೆ. ಸೊ ಇದು ಒಂದು ಕಡೆ ಅರಿಶಿನ ಹಾಕಿ ಮಾಡೋ ಅಂತಹ ಒಗ್ಗರಣೆ ಅವಲಕ್ಕಿ ಆಯಿತು. ಇನ್ನೊಂದು ಗೊಜ್ಜು ಅವಲಕ್ಕಿ. ಹುಣಸೆಹಣ್ಣು ನೀರಿನಲ್ಲಿ ನೆನೆಸ್ಬಿಟ್ಟು ನಾವು ಸೇಮ್ ಇದೇ ಪದಾರ್ಥಗಳು, ಇದೇ ಇಂಗ್ರೀಡಿಯೆಂಟ್ಸ್ ನಾನು ಏನು ಹೇಳಿದ್ನೋ ಒಗ್ಗರಣೆಗೆ, ಅದೇ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ಆದರೆ ಹುಣಸೆಹಣ್ಣು ನೀರಿನಲ್ಲಿ ನೆನೆಸಬೇಕು. ಅವಲಕ್ಕಿನ ಪುಡಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿ ತರಿಯಾಗಿ. ಅದನ್ನು ಹುಣಸೆಹಣ್ಣಲ್ಲಿ ನೆನೆಸಿ ಮಾಡೋ ಅಂಥದ್ದು ಗೊಜ್ಜು ಅವಲಕ್ಕಿ. ಅದಕ್ಕೆ ಬೆಲ್ಲದ ಪುಡಿ ಉದುರಿಸ್ಬೋದು, ಕೆಲವರು ಸಕ್ಕರೆ ಹಾಕ್ಕೊಳ್ತಾರೆ ಅದ್ರ ಮೇಲೆ, ಅದನ್ನು ಹಾಕ್ಕೊಂಡು ತಿನ್ಬೋದು. ಬೆಲ್ಲದ ಪುಡಿ, ನಾನು ಬೆಲ್ಲನೇ ಯೂಸ್ ಮಾಡ್ತೀನಿ. ಆಮೇಲೆ ಮೊಸರು ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನನಗೆ ಹಾಗೆ ತಿನ್ನೋಕ್ಕೆ ಇಷ್ಟ. ಮೊಸರು ಅದರದ್ದು ಟೇಸ್ಟ್ ತೆಗೆದುಬಿಡುತ್ತೆ ಅಂತ ಅನಿಸುತ್ತೆ. ಬಟ್ ಸಾಮಾನ್ಯವಾಗಿ ಗೊಜ್ಜು ಅವಲಕ್ಕಿಗೆ ಮೊಸರು ಹಾಕ್ಕೊಂಡು ತಿಂತಾರೆ ಎಷ್ಟೊಂದು ಜನ. ಸೊ ಇದು ಗೊಜ್ಜು ಅವಲಕ್ಕಿ ಮಾಡೋದು. ಪುಡಿ ಅವಲಕ್ಕಿ ಏನಪ್ಪ ಇವಳು ಹೊಸದಾಗಿ ಹೇಳ್ತಾ ಇದ್ದಾಳೆ ಅಂತ. ನಾನು ಪುಡಿ ಅವಲಕ್ಕಿ ಅಂದರೆ ವೆರಿ ಸಿಂಪಲ್ಲಾಗಿ ಇಮಿಡಿಯೇಟಾಗಿ ಮಾಡೋದನ್ನು ಕಲ್ತ್ಕೊಂಡಿರೋದು. ಅಂದರೆ ನನ್ನ ಓನ್ ಐಡಿಯಾ. ಅವಲಕ್ಕಿನ ಪುಡಿ ಮಾಡ್ಕೊಳ್ಳಿ ಮಿಕ್ಸಿನಲ್ಲಿ, ತರ್ತರಿ ಆಗುತ್ತೆ. ಮಾಮೂಲಿ ನೀರನ್ನ ನೆನೆಸೋದು, ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿ ತುರಿ ಹಾಕ್ಬಿಟ್ಟು ತಿಂದರೆ ಅದೂ ಪುಡಿ ಅವಲಕ್ಕಿ. ಅದಕ್ಕೆ ಅರಿಶಿನ ಬೇರೆ ಇತ್ಯಾದಿ ಏನೂ ಬೇಡ. ಜಸ್ಟ್ ಮಾಮೂಲಿ ಒಗ್ಗರಣೆ, ಕಾಯಿ ತುರಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ತಿಂದರೆ ಅದು ಚೆನ್ನಾಗಿರುತ್ತೆ. ಇದು ಪುಡಿ ಅವಲಕ್ಕಿ. ಎಲ್ಲೋ ಕಲರ್ ಇರೋದಿಲ್ಲ, ಆದರೆ ವೈಟ್ ಕಲರ್ ಇರುತ್ತೆ. ಅರಿಶಿನ ಹಾಕಿರಲ್ಲ ಅಲ್ವಾ, ಅದಕ್ಕೆ. ಸೊ ನೆಕ್ಸ್ಟು ಬಿಸಿಬೇಳೆಭಾತು. ಅವಲಕ್ಕಿ ಬಿಸಿಬೇಳೆಭಾತು ಸೇಮ್ ನೀವು ಹೇಗೆ ಬಿಸಿಬೇಳೆಭಾತನ್ನ ಮಾಡ್ತೀರೋ ಹಾಗೆ ಎಲ್ಲ ತರಕಾರಿಗಳನ್ನು ನಿಮ್ಗೇನು ಬೇಕೋ ಎಲ್ಲ ತರಕಾರಿ, ಕಡಲೆ ಬೀಜ ಮರಿಬೇಡಿ ಯಾವುದಕ್ಕೂ. ಸೊ ಬೇಯಿಸ್ಕೊಳ್ಳೋದು, ಅವಲಕ್ಕಿನ ನೆನೆಸಿರ್ತೀರ, 1-2 ರೌಂಡ್ ಅದನ್ನು ಕೂಗಿಸಿದ ನಂತರ ಇದನ್ನು ಬೆರೆಸಿ, ಆಮೇಲೆ ಸ್ವಲ್ಪ ಇನ್ನೂ ಬಿಸಿನಲ್ಲಿ ಚೆನ್ನಾಗಿ ಸ್ವಲ್ಪ ಬೇಯಿಸಿದ್ರೆ ಎರಡೂ ಹೊಂದ್ಕೊಳ್ಳುತ್ತೆ. ಸೊ ಇದು ಬಿಸಿಬೇಳೆಭಾತು, ಅವಲಕ್ಕಿ ಬಿಸಿಬೇಳೆಭಾತು. ನೆಕ್ಸ್ಟು ಏನು ಹೇಳೋಕ್ಕಿತ್ತು, ಮೊಸರು ಅವಲಕ್ಕಿ. ಅದು ಬೇಗನೆ ಬ್ರೇಕ್ಫಾಸ್ಟ್ಗೆ ಮತ್ತು ಬಾಕ್ಸಿಗೆ ಹಾಕೋಕ್ಕೆ, ನಾನು ಇದೆಲ್ಲ ಬಾಕ್ಸಿಗೆ ಹಾಕೋಕ್ಕೇ ಜಾಸ್ತಿ ಈಸಿ ಅಂತ ಬೇಗ ಮಾಡ್ಕೊಳ್ತೀನಿ. ಆಮೇಲೆ ಮೊಸರನ್ನ ಸೇಮ್ ಒಗ್ಗರಣೆ ಹಾಕಿ ಮೊಸರನ್ನ ಹಾಕಿ ಅವಲಕ್ಕಿ ಜೊತೆ ಕಲಸೋದು. ಬೇಕಂದರೆ ಬೂಂದಿ ಉದುರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೂಂದಿ ಈಸ್ ಅಗೇನ್ ಆಪ್ಷನಲ್ ಎಲ್ಲದಕ್ಕೂ. ಸೊ ಇಷ್ಟು ಐಟಮ್ಸ್ ಇದೆ. ಆಮೇಲೆ ಪುಳಿಯೋಗರೆ, ಇದು ನಾನು ಕಂಡಿಡ್ಕೊಂಡಿರೋದೆ. ಪುಳಿಯೋಗರೆಯನ್ನು ಹೇಗೆ ನಾವು ಅನ್ನದಲ್ಲಿ ಮಿಕ್ಸ್ ಮಾಡ್ತೀವೋ ಹಾಗೆ ಪುಳಿಯೋಗರೆ ಗೊಜ್ಜನ್ನ ನೀವು ಅವಲಕ್ಕಿನ ನೆನೆಸಿರೋ ಅವಲಕ್ಕಿನ ಮಿಕ್ಸ್ ಮಾಡ್ಬೋದು. ಇನ್ಸ್ಟೆಂಟಾಗಿ ಆಗುತ್ತೆ. ನೀವೇನಾದರೂ MTR ಪುಳಿಯೋಗರೆ ನಿಮ್ಮ ಇಷ್ಟ ಯಾವುದು ಯೂಸ್ ಮಾಡ್ತಿರ್ತೀರೋ ಅದು. ಪುಳಿಯೋಗರೆಯನ್ನು ಸ್ವಲ್ಪ ಒಗ್ಗರಣೆ ಹಾಕಿ, ಸ್ವಲ್ಪ ತುಪ್ಪ ಹಾಕಿಬಿಟ್ಟು, ಕರಿಬೇವಿನ ಸೊಪ್ಪು, ಇನ್ನೊಂದು ಸ್ವಲ್ಪ ಕಡಲೆ ಬೀಜ, ಎಳ್ಳೆಲ್ಲ ಹಾಕಿಬಿಟ್ಟು, ಇದೇ ನೆನೆಸಿರೋ ಅಂಥ
ಅವಲಕ್ಕಿನ ಅದು ಅನ್ನಕ್ಕೆ ಬದಲು ಇದನ್ನು ಕಲಸೋದು ಅಷ್ಟೇ. ಸೊ ಪುಳಿಯೋಗರೆ, ಅವಲಕ್ಕಿ ಆಲ್ಮೋಸ್ಟ್ ಐ ಥಿಂಕ್ ಎಲ್ಲ ಹೇಳಿದ್ದೀನಿ ಅಂದ್ಕೊಳ್ತೀನಿ. ಸೊ ಇದನ್ನು ಟ್ರೈ ಮಾಡಿ. ಅವಲಕ್ಕಿನಲ್ಲಿ ತುಂಬ ಐಟಮ್ಸ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ಬೋರ್ ಅನ್ಸೋದಿಲ್ಲ. ಟ್ರೈ ಮಾಡಿ ನೋಡಿ, ನನಗೆ ಹೇಳಿ ಯಾವ್ದ್ಯಾವ್ದು ಟ್ರೈ ಮಾಡಿದ್ರಿ ಅಂತ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಶುಭಮಸ್ತು.